ಇನ್ನು ವೃಷಭ ರಾಶಿ ನೋಡೋಣ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ನೋಡಿ, ಸ್ತ್ರೀಯರಿಗೆ ಸಂಕಷ್ಟದ ದಿನಗಳಿದ್ದಾವೆ. ವೃತ್ತಿಯಲ್ಲಿ ಕಿರಿಕಿರಿ, ಹಿರಿಯರಿಂದ ಸ್ವಲ್ಪ ಮಟ್ಟಿಗೆ ಸಹಕಾರ ಸಿಗುತ್ತೆ, ಸಂಶಯ ಇಲ್ಲ. ವಸ್ತು ಕಳವು, ಸೋಲ್ತೀರಾ. ಸ್ನೇಹಿತರು ಬಂಧುಗಳ ಸಹಕಾರ ಚೆನ್ನಾಗಿರ್ತದೆ. ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿ ಕುಗ್ಗುತ್ತೀರಾ, ಖಿನ್ನತೆ ಒಳಗಾಗ್ತೀರಾ. ಯಾವುದೋ ಒಂದು ಆಲೋಚನೆ, ಯಾವುದೋ ಒಂದು ಚಿಂತೆ ನಿಮ್ಮನ್ನು ತುಂಬ ಕಾಡ್ಬಿಡೋ ಸಾಧ್ಯತೆ, ತುಂಬ ಆಪ್ತರಿಂದ ಉಂಟಾಗ್ತಕ್ಕಂಥ ಚಿಂತೆ ಅದು ನಿಮ್ಮ ಮನಸ್ಸನ್ನು ಕೊರೆದು ಬಿಡುತ್ತೆ. ಅದಕ್ಕೆ ಮುಲಾಮೇನು, ಅದಕ್ಕೆ ಮದ್ದೇನು ಕಷ್ಟ, ಆ ರೀತಿಯಲ್ಲಿ ನಿಮಗೆ ಸ್ವಲ್ಪ ಕಾಡಿಬಿಡುತ್ತೆ. ಯಾವುದೋ ಒಂದು ವಸ್ತು ನಷ್ಟ, ಆತ್ಮೀಯರು ಯಾವುದೋ ದೂರ ಆಗಿಬಿಡ್ತಕ್ಕಂಥದ್ದು, ಈ ರೀತಿಯಲ್ಲಿ ಒಂದು ಚಿಂತೆ ನಿಮ್ಮನ್ನು ಕಾಡುತ್ತೆ. ಅದು ಸೋಮವಾರ ಮತ್ತು ಮಂಗಳವಾರ ಹೆಚ್ಚಿನ ಬಾಧೆ ಅನುಭವಿಸೋ ಸಾಧ್ಯತೆ ಇದೆ. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿರಿಯರಿಂದ ಅನುಕೂಲ, ಸಹಕಾರ. ಹೆದರಬೇಡ, ಧೈರ್ಯವಾಗಿರು. ಈ ಥರದ್ದು ಎಷ್ಟು ಸಮಾಧಾನ ಮಾಡಿದ್ರೂ ಮನಸ್ಸು ಸಮಾಧಾನಗೊಳ್ಳಲ್ಲ, ಆ ರೀತಿಯಲ್ಲಿ ಇರ್ತದೆ. ವಾರದ ಆದಿಯಲ್ಲಿ ವೃಷಭ ರಾಶಿಯವರಿಗೆ ಸ್ವಲ್ಪ ಮನೋಬಲ ಬೇಕು. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ನೋಡಿ, ಮಕ್ಕಳಿಂದ ಹೆಚ್ಚಿನ ನಷ್ಟ, ವೃತ್ತಿಯಲ್ಲಿ ಸಮಾಧಾನದ ಫಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಚೆನ್ನಾಗಿದೆ, ತೊಂದರೆ ಇಲ್ಲ. ನಿಮಗೆ ಹಣ ವಿಚಾರದಲ್ಲಿ ಅನುಕೂಲ ಚೆನ್ನಾಗಿದೆ. ಬುದ್ಧಿ ಮಂಕಾಗುತ್ತೆ, ಉದರ ಬಾಧೆಯನ್ನು ಸೂಚಿಸ್ತಾ ಇದೆ. ಕೊನೆಗೆ ಶುಕ್ರವಾರ ಶನಿವಾರದ ಮಟ್ಟಿಗೂ ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ಮನಸ್ಸಿಗೇನೋ ಬೇಸರ, ಅವರ ವರ್ತನೆ, ಅವರ ಒಂದು ಕಿಡಿಗೇಡಿತನ, ಮತ್ತೊಂದು ಏನೋ ಅಪವಾದ ಬಂದುಬಿಡ್ತಕ್ಕಂಥದ್ದು, ಈ ಥರದ್ದೆಲ್ಲ ಮನಸ್ಸಿನ ಸ್ಥಾನ ಅಷ್ಟು ಚೆನ್ನಾಗಿಲ್ಲ ಈ ವಾರ ನಿಮಗೆ. ಹೀಗಾಗಿ ಮನೋಬಲಕ್ಕೆ ಈಶ್ವರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸ್ಬೇಕು. ಮತ್ತು ಕೃಷ್ಣನಿಗೆ ತುಳಸಿಯನ್ನು ಸಮರ್ಪಣೆ ಮಾಡಬೇಕು. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಕೃಷ್ಣ ಸನ್ನಿಧಾನದಲ್ಲಿ ತುಳಸಿ ಅರ್ಚನೆ ಮಾಡಿಸೋದು. ಎರಡನೇದು, ಶಿವ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸ್ತಕ್ಕಂಥದ್ದು, ಆ ತೀರ್ಥ ಸೇವನೆ ಮಾಡ್ತಕ್ಕಂಥದ್ದು. ಇದು ಅಭಿಷೇಕವಾದ ಮಂತ್ರ ಜಲ, ಅದರಿಂದ ಮನಸ್ಸು ಸಮಾಧಾನಗೊಳ್ಳುತ್ತೆ. ಯಾರೂ ಕೊಡದ ಸಮಾಧಾನವನ್ನು ಒಂದು ಮಂತ್ರ ತೀರ್ಥ ಅದು ತುಂಬ ನೀವು ನೋಡಿ ಪ್ರಯತ್ನ ಮಾಡಿ, ಆ ರೀತಿಯಲ್ಲಿ ನಿಮಗೆ ಸಹಾಯ ಆಗುತ್ತೆ ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ಗಮನಿಸೋಣ. ಮಿಥುನ ರಾಶಿಯವರಿಗೆ ವೃತ್ತಿಯಲ್ಲಿ ಚಾತುರ್ಯದ ಕೊರತೆ ಇರ್ತದೆ. ದಾಂಪತ್ಯದಲ್ಲಿ ಮನಸ್ತಾಪಗಳು ಬರುತ್ತೆ. ಅಲ್ಲಿ ಮಾಂದಿ ಸಪ್ತಮದಲ್ಲಿರ್ತಕ್ಕಂಥದ್ದು, ಚಂದ್ರ ಮಾಂದಿಯರು ಸೇರ್ತಕ್ಕಂಥದ್ದು, ಇದೆಲ್ಲ. ವಿದೇಶ ಪ್ರಯಾಣದಲ್ಲಿ ತೊಂದರೆ, ಹಿರಿಯರಿಂದ ಸಲಹೆ ಸಹಾಯ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಕಾಣ್ತೀರಾ. ಅದರ ಹೊರತಾಗಿ ಮನೆ ಕುಟುಂಬ ವಿಚಾರ ಆಗಿರಬಹುದು, ಹೆಣ್ಮಕ್ಳು ಮಾತು, ಯಾರದೋ ಬಂಧುಗಳು, ಮತ್ತೊಂದು ತಾಯಿ ಬಂಧುಗಳಲ್ಲಿ ನೋಡಿ ಸಾಮಾನ್ಯವಾಗಿ ಸ್ವಲ್ಪ ಮಟ್ಟಿಗೆ ಅಸಮಾಧಾನಗೊಳ್ತಕ್ಕಂಥ ಸಾಧ್ಯತೆ ಇದೆ. ಇನ್ನು ದಾಂಪತ್ಯದಲ್ಲಿ ಮನಸ್ತಾಪ, ಭಿನ್ನಾಭಿಪ್ರಾಯಗಳು, ಏನೋ ಒಂದು ರೀತಿಯ ದುಗುಡದ ವಾತಾವರಣ ಇರ್ತದೆ ಈ ವಾರದ ಆದಿಯಲ್ಲಿ. ನಿಮಗೆ ಸ್ವಲ್ಪ ಎಚ್ಚರ ತಗೋಬೇಕು. ಸಂಗಾತಿಯಿಂದ ಸ್ವಲ್ಪ ಅಸಮಾಧಾನ, ಆ ಚಿಂತೆಯಲ್ಲಿ ಕೊರಗತಕ್ಕಂಥದ್ದು, ಏನೋ ಅಂದ್ಬಿಟ್ಟೆ, ಏನೋ ಈ ಥರದ್ದು ಬಹಳ ಮನಸ್ಸಿಗೆ ಘಾಸಿಯಾಗೋ ಸಾಧ್ಯತೆ ಇದೆ. ಹೀಗಾಗಿ ಸ್ವಲ್ಪ ಬಲ ಬೇಕು. ನೋಡೋಣ ಆಮೇಲೆ ಮಿಥುನದ ವಾರಾಂತ್ಯ ಗಮನಿಸೋಣ. ಸ್ತ್ರೀಯರಿಗೆ ಧನ ನಷ್ಟ, ವ್ಯಥೆಯ ಪ್ರಯಾಣದಲ್ಲಿ ತೊಡಕುಗಳನ್ನ ಕಾಣ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಅಲ್ಲಿ ಚತುರ್ಥದಲ್ಲಿದ್ದಾಗ ಭೂ ವ್ಯವಹಾರಗಳಲ್ಲಿ ತೊಂದರೆಗಳು, ಇನ್ಯಾವುದೋ ಒಂದು ಲಿಟಿಗೇಷನ್, ಈ ರೀತಿಯಲ್ಲಿ ಓಡಾಡಬೇಕಾದಂಥದ್ದು, ಆ ಥರದ್ದು ಭಯಗಳು, ಇದೆಲ್ಲ ಸೂಚಿಸ್ತಾ ಇದೆ ಈ ಒಂದು ವಾರದಲ್ಲಿ. ಬೆಂಕಿ ನೀರಿನ ವಿಚಾರಗಳು ಸ್ವಲ್ಪ ತೊಂದರೆ ಉಂಟಾಗಬಹುದು. ಸ್ನೇಹಿತರು ಬಂಧುಗಳಲ್ಲೂ ಮನಸ್ತಾಪ ಉಂಟಾಗ್ತಕ್ಕಂಥದ್ದು. ವಾರದ ಕೊನೆಯಲ್ಲಿ ಅಲ್ಲಿ ಮಾಂದಿ ಮತ್ತು ಕುಜ ಸೇರಿದಾಗ ಚತುರ್ಥದಲ್ಲಿ ಮನೆ ವಿಚಾರದಲ್ಲಿ ಇನ್ಯಾವುದೋ ಒಂದು ತೊಡಕಿಗೆ ಒದ್ದಾಡ್ತಕ್ಕಂಥ ಸಾಧ್ಯತೆ, ಬಂಧುಗಳಲ್ಲಿ ಕ್ಲೇಶ, ಅವರಲ್ಲಿ ಗಲಾಟೆ, ಘರ್ಷಣೆ, ಇದು ತಾರಕಕ್ಕೆ ಹೋಗ್ಬಿಡ್ತಕ್ಕಂಥದ್ದು, ಈ ಥರದ ಒಂದು ವಾತಾವರಣ ಇದೆ. ಹುಷಾರಾಗಿರಬೇಕು. ವೃತ್ತಿಯಲ್ಲಿ ಒಂದು ಚೆನ್ನಾಗಿದೆ. ಕರ್ಮಾಧಿಪತಿ ಜನ್ಮದಲ್ಲಿದ್ದಾನೆ, ಕರ್ಮಸ್ಥಾನದಲ್ಲಿ ಶನೈಶ್ಚರನ ಬಲ, ಇದೆಲ್ಲ ಚೆನ್ನಾಗೇ ಇದೆ. ಸ್ವಲ್ಪ ನಿಧಾನಗತಿಯಲ್ಲಿರಬಹುದು, ಆದರೆ ಕೆಲಸಗಳಾಗ್ತಾ ಇದೆ, ಅದ್ರ ಪಾಡಿಗೆ ಅದು ಕೆಲಸ ಆಗುತ್ತೆ, ಅದಕ್ಕೇನೂ ತೊಂದರೆ ಇಲ್ಲ. ಆದರೆ ಈ ಚಂದ್ರ ಮಾಂದಿ ಇವುಗಳ ಸಂಚಾರ ಅಷ್ಟು ಚೆನ್ನಾಗಿಲ್ಲದೆ ಇರೋದ್ರಿಂದ ಸ್ವಲ್ಪ ಮನೋವ್ಯಥೆ ನಿಮಗೂ ಇರ್ತದೆ. ಇದರ ನಿವಾರಣೆಗೆ ವಿಷ್ಣು ಸಹಸ್ರನಾಮ, ತಪ್ಪದೇ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಅದು ಹೆಚ್ಚಿನ ಸಹಾಯ ಮಾಡುತ್ತೆ, ತುಂಬ ಮನಸ್ಸಿಗೆ ಒಂದು ಬಲ ತಂದು ಕೊಡುತ್ತೆ. ಈ ದೇವತಾ ಪೂಜೆ, ಅರ್ಚನೆ ಇವುಗಳು ಕೊಡೋ ಸಮಾಧಾನ ಯಾರಿಂದಲೂ ಕೊಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ಅದು ಆ ನಂಬಿಕೆ ಬೇಕು, ಆ ತಾದಾತ್ಮ್ಯತೆ ಅದು ತುಂಬ ಬೇಕಾಗುತ್ತೆ. ಆ ರೀತಿಯಲ್ಲಿ ನೀವು ವಿಷ್ಣು ಸಹಸ್ರನಾಮವೇ ನನಗೆ ಬಲ, ನಿನ್ನ ಬಿಟ್ಟರೆ ಗತಿ ಇಲ್ಲ ಅನ್ನೋ ಅರ್ಥದಲ್ಲಿ ಹೇಳಿಕೊಂಡಾಗ ಅದು ಕೊಡೋ ದಾರಿ, ಅದು ಕೊಡೋ ಬಲ ಬೇರೆ ಇರ್ತದೆ. ಆ ರೀತಿಯಲ್ಲಿ ನೀವು ಇದನ್ನು ಹೇಳ್ಕೊಳ್ಳಿ. ಇದು 3 ರಾಶಿಗಳ ಫಲ. ಸರಿ ಶಾಸ್ತ್ರಿಗಳ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.